ಸೊ ಹೆಲೋ ಗೈಸ್, ನಾನು ಮತ್ತೆ ಬಂದಿದ್ದೀನಿ ತುಂಬ ವೀಕ್ಸ್ ಆದಮೇಲೆ ವಾಪಸ್. ಯಾಕಂದರೆ ನೀವು ನನ್ನ ಶಾರ್ಟ್ಸ್ ನೋಡೇ ಇರ್ತೀರ. ನಾನು ಹೆಂಗೋ ನನ್ನ ಸ್ಟಡೀಸ್ ಎಲ್ಲ ಮುಗಿ ಸೆಕೆಂಡ್ PU ಅಂತ ನಾನು ಸುತ್ತಾಡ್ಕೊಬರೋಣ ಅಂತ ಹೋಗಿದ್ದೆ ಮೂಡಿಗೆರೆ ಚಿಕ್ಕಮಂಗ್ಳೂರೆಲ್ಲ. ಸೊ ಇವತ್ತು ಬಂದೀನಿ. ಸೊ ನಾನು ಆ್ಯಸ್ ಯೂಶಲ್ ಹೇಳ್ದಂಗೆ ಇದು ನೋಡ್ತಾ ಇರ್ಬೋದು ನೀವು ಏನು ಬ್ರೋ ಇವಾಗ ಡೌನ್ಲೋಡ್ ಮಾಡ್ತಿದ್ದೀರಾ ಅಂತ. ಅದು ಮಿಸ್ ಕಸ್ಟಮ್ ಕಲೆಕ್ಷನ್ ಪ್ಯಾಕ್ ಡೌನ್ಲೋಡ್ ಆಗಿಬಿಟ್ಟಿತ್ತು ಫೈಲಲ್ಲಿ. ಸೊ ಇವಾಗ ಮತ್ತೆ ಡೌನ್ಲೋಡ್ ಮಾಡಬೇಕಾಗಿ ಬಂತು. ಮತ್ತು ನಾನು ಹೇಳಿದ್ದೆ ನಾನು ರ್ಯಾಂಡಮ್ ಪ್ಲೇಯರ್ ಜೊತೆ ಲೋನ್ ವಲ್ಫ್ ಆಡ್ತೀನಿ ಅಂತ. ಬಟ್ ಈಗ ಹೆಂಗಿದೆ ಅಂದರೆ ನನ್ನ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ನೋಡೋಣ ಯಾವ ಥರ ಆಡ್ತೀನಿ ಅಂತ, ಮತ್ತು ಯಾರು ಬರ್ತಾರೆ ಅವರು ಅಂತ ನೋಡೋಣ. ಸೊ ಗೈಸ್, ಮತ್ತು ಇಂಪಾರ್ಟೆಂಟ್ ಈ ವಿಡಿಯೋ ಮಾಡ್ತಾರೋ ಇಂಪಾರ್ಟೆಂಟ್ ಕಾರಣ, ಸರಿ ವರ್ಡ್ ಕರೆದು ಬಿಡ್ತೀನಿ. ಎಲ್ಲ ಎಮೋಟ್ಸ್ ನಡೆಯಿತು. ನೋಡೋಣ ಯಾರು ಬರ್ತಾರೆ. ಒಂದು ನಿಮಿಷ. ನಾವು ಬಂದ ಯಾರೋ ಬಿಹಾರಿ ಗ್ಯಾಂಗ್ ಅಂತೆ, ಯಾರೋ ನೋಡೋಕೆ ಚೆನ್ನಾಗಿ ಅವನಿಗೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಈ ವಿಡಿಯೋ ಮಾಡ್ತಾರೋ ಇಂಪಾರ್ಟೆಂಟ್ ಉದ್ದೇಶ ಏನಂದರೆ ನೀಟ್ ಸ್ಕ್ಯಾಮ್ ಬಗ್ಗೆ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಈಗ ಗೊತ್ತಾಗಿರುತ್ತೆ. ನೀಟ್ ಸ್ಕ್ಯಾಮ್ ಏನು ಅಂತೀರೋ ಗೈಸ್, ಈ ಲೆವೆಲ್ಗೆಲ್ಲ ಸ್ಕ್ಯಾಮ್ ಮಾಡ್ಬೋದು ಅಂತ ನಂಗೆ ದೇವ್ರಣೆ ಗೊತ್ತೇ ಇರಲಿಲ್ಲ. ಅದು ಯಾವ 720 ಬಂದಿರೋದ್ರಲ್ಲಿ ಓದಿರೋದು ಸ್ವಲ್ಪ ಜನ, ಆದರೆ ಮಿಕ್ಕಿದ ಜನ ಎಲ್ಲ ಒಂದೇ ಸೆಂಟರ್ಗೆ ಹೋಗಿ ಆ ಒಂದೇ ಸೆಂಟರಲ್ಲಿ ಅವ್ರಿಗೆಲ್ಲ ಕ್ವಶನ್ ಪೇಪರಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿ, ಆ ಲ್ಯಾಂಗ್ವೇಜ್ ಪ್ರಾಬ್ಲಮಿಂದ ಅವ್ರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಕ್ಕಿ, ಪ್ಲಸ್ ಅವ್ರು ಬರೆದಿರೋ ಎಕ್ಸಾಮ 720 ಗೈಸ್. ಏನಂತಲೇ ಅರ್ಥ ಆಗ್ತಿಲ್ಲ ಅಲ್ಲ. ಈ ರೇಂಜ್ಗೆಲ್ಲ ಸ್ಕ್ಯಾಮ್ ಆಗಿ ಸ್ಟಾರ್ಟ್ ಆಗಿಬಿಟ್ರೆ ಒಂದು ನಿಮಿಷ. ಅಯ್ಯೋ ಫೈರ್ ಬಟನ್ ಕೈಗೆ ಸಿಗ್ತಿಲ್ಲ. ಅಯ್ಯೋ ಯಪ್ಪ, ಹೋಯ್ತು ಬಿಡಿ ರೌಂಡ್ ಪರಲ್ಲ. ಯಾಕೋ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೇಕು ಅನಿಸುತ್ತೆ. ಹೊಡೆದ ಬಿಡಿ. ಇನ್ನೂ ಹೊಡೆದಿಲ್ವಾ? ಹೊಡೆದಾನೆ ಈಗ. ಹೇಳಿಲ್ವಾ? ಬಿಡಿ ಸರಿ. ನೀಟ್ ಸ್ಕ್ಯಾಮ್ ಯಾವ ಲೆವೆಲ್ ಸ್ಕ್ಯಾಮ್ ಆಗಿದೆ ಅಂದರೆ ಗೈಸ್, ನಿಜವಾಗ್ಲೂ ನನಗಂತೂ ನಂಬೋಕೆ ಆಗಿಲ್ಲ. ನಾನು ಅಂದ್ಕೊಂಡೆ ಈ ಸಲ ಎಜುಕೇಷನ್ ಎಲ್ಲ ಫುಲ್ ಗ್ರೋ ಆಗ್ತಿದೆ, ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ, ಅದಕ್ಕೆ 720 69 ಮೆಂಬರ್ಸ್ವರೆಗೂ ಬಂದಿದ್ದಾರೆ ಅಂದರೆ ಬಿಡಿ ಅಷ್ಟು ಕಮ್ಮಿ ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ಈ 720 ನೋಡ್ರೆ ನನಗೆ ಯಾಕೋ ಶಾಕ್ ಆಗ್ತಿದೆ. ಇಷ್ಟು ಕಾಪಿ ಮಾಡಿ ಬರ್ತೀವಿ, ಮತ್ತು ಮುಂದೆ ಅವ್ರು ಡಾಕ್ಟ್ರಾಗಿ ನಮಗೆ ಯಾರು ಆಪ್ರೇಷನ್ ಮಾಡೋಕ್ಕೆ ಬಂದು ಅವ್ರ ಆಪ್ರೇಷನ್ ಎಲ್ಲೋ ಮಾಡೋಕೆ ಕಿಡ್ನಿ ಕಿತ್ಕೊಬಿಟ್ರೆ ನಮ್ಮ ಗತಿ ಏನು ಗೈಸ್ ಅಲ್ಲ. ಸರಿ ಬಿಡಿ. ಇನ್ನು ಎಷ್ಟು ಜನ KSET ಕೌನ್ಸಿಲಿಂಗ್ ಕಾಯ್ತಿದ್ದಾರೆ ನಂಗೆ ಹೇಳಿ. ಯಾಕಂದರೆ ನಾನು CET ಮೇಲೆ ವೀಡಿಯೋಸ್ ಮಾಡಬೇಕು, ಬಟ್ ಈ ಗೌರ್ಮೆಂಟ್ ಇರೋದ್ರಿಂದ ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ ಗೈಸ್. ಯಾಕಂದರೆ ನೋಡಿ, CET ಕೌನ್ಸಿಲಿಂಗ್ ಆಗಬೇಕಲ್ವಾ, CET ಕೌನ್ಸಿಲಿಂಗ್ ಆಗಬೇಕು, ಮತ್ತು CETಲಿ ಎಲ್ಲ ಆಗಬೇಕು. ಫಾರ್ ಎಕ್ಸಾಂಪಲ್ ಕೌನ್ಸಿಲಿಂಗ್ ಆಗಿ ಕಾಲೇಜ್ ಎಂಟ್ರಿ ಆಗಿ ಅವೆಲ್ಲ ಆದಮೇಲೆ ನಮ್ಮ ಕಾಲೇಜ್ ಸಿಗೋದು. ಬಟ್ ಈಗ ಸ್ಥಿತಿ ಹೆಂಗೆ ಆಗಿಬಿಟ್ಟಿದೆ ಅಂದರೆ, ಕಾಲೇಜ್ ಇರಲಿ ಅವ್ರ ಹತ್ರ ಬಗ್ಗೆ KE ವೆಬ್ಸೈಟಲ್ಲೇ ಏನು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ KE ವೆಬ್ಸೈಟ್ ಓಪನ್ ಮಾಡಿ ತೋರಿಸ್ತೀನಿ. ಆದರೆ ಏನು ಇನ್ಫಾರ್ಮೇಷನ್ನೇ ಇಲ್ಲ ಗೈಸ್. ನಾನೊಬ್ರದ್ದು ಯೂಟ್ಯೂಬ್ ಫಾಲೋ ಮಾಡ್ತೀನಿ ಗೊತ್ತಾ, ಅವ್ರು ಯಾರಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಯಾಕಂದರೆ ಆ ಯೂಟ್ಯೂಬ್ ನಾನು ಓಪನ್ ಮಾಡಿಸೋಣ ಅದು ಬಂದುಬಿಡುತ್ತೆ, CET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗಿದೆಯಾ ಅಂತ ಕ್ವಶನ್ ಮಾರ್ಕ್, ಕೊನೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಓಕೆನಾ? ನಾನು CET ಸ್ಟಾರ್ಟ್ ಆಯ್ತಾನೆ ಕೌನ್ಸಿಲಿಂಗ್ ಅಂತ ಓಪನ್ ಮಾಡಿ ನೋಡಬೇಕು, ಅಲ್ಲಾಗಿರುತ್ತೆ. ಈಗ ಹೇಳ್ತೀರಿ ಅಂದ್ಕೊಂಡ್ರಾ? ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂತ ಮಾತಾಡ್ತಾನೆ. ಉರಿಯಲ್ವ ಗೈಸ್ ಈ ಥರ ಆದರೆ? ಓಹೋ AWM ನೋಡೋಣ. ಹಾಗೆ ನೀವೇ ಹೇಳಿ, ಈ ಥರ ಎಲ್ಲ ಆದರೆ ಹೆಂಗೆ? ನನಗಂತೂ ಬಿಡಿ, ಏನೋ CET ಅವ್ರು ಮಾಡ್ಕೋತಾರೆ, ನಾವು ಎಜುಕೇಷನ್ ವಿತ್ ಪ್ಲೇಯಿಂಗ್ ಅಂತೇಳಿ ಓಡಿಸ್ಕೊಂಡೆ ಬಿಡಿ. ಯಾಕೋ ಇವಾಗ 5-0 ಸೋಲಂಗಿದ್ದೀವಿ. ನೋಡೋಣ. ಮೊದಲು ಅಂದ್ಕೊಂಡಿದ್ದೆ CET ಅವ್ರು ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಬಟ್ ಇವ್ರು ಮಾಡ್ತಾರದು ನೋಡ್ರೆ CET ಅವರು ಯಾಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಮೂಡಿ ಬರ್ತಿಲ್ಲ ಗೈಸ್. ಎಷ್ಟಂತ ಹೇಳ್ತಾರೆ. ಈ ವರ್ಷ CETನೂ ಸ್ಕ್ಯಾಮ್ ಹೋಯ್ತು, ಈ ಕಡೆ ನೀಟಲ್ಲೂ ಸ್ಕ್ಯಾಮ್ ಹೋಯ್ತು. ಬರತ್ತಲ್ಲ ಸ್ಕ್ಯಾಮ್ ಆದರೆ ಹೆಂಗೆ? ಪಾಪ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? CET ಕೌನ್ಸಿಲಿಂಗ್ ಮೇಲೆ ಕಾಲೇಜ್ ಸೇರ್ಕೋಬೇಕಂತ ಇರೋರು ಏನಾಗುತ್ತೆ ಹೇಳಿ ನೀವೇ? ಏನೋ ಗೈಸ್ ಅರ್ಥನೇ ಆಗಲ್ಲ. ಖುಷಿ ವಿಚಾರ ಏನಂದರೆ ಗೈಸ್, ನನಗೆ 1000 ವ್ಯೂಸ್ ದಾಟಿದೆ. ನಾನು ಹಾಕಿದ್ದೆ ಪೋಸ್ಟ್, ನೀವು ನೋಡಿರ್ಬೋದು ಮೋಸ್ಟ್ಲಿ ಕಮ್ಯುನಿಟೀಲಿ. 1000 ವ್ಯೂಸ್ ದಾಟ್ಸೀನಿ ಗೈಸ್. ಅದು ಬರೀ ಶಾರ್ಟ್ಸಲ್ಲೇ. ಬಟ್ ಅದು ಖುಷಿ ವಿಷಯ. ನನಗೆ 1000 ವ್ಯೂಸ್ ಅಂದರೆ ನನಗೆ ಅಫ್ಕೋರ್ಸ್ ಖುಷಿ ವಿಷಯನೇ. 1000 ಅಂದರೆ ಒಂದು ಬುಲೆಟ್ ತಗೋ, ನನ್ನ ಜೊತೆ ಆಟ ತಗೋ. ಸಾರಿ, ಯೂಟ್ಯೂಬ್ ಮಾಡ್ತೀನಿ, ನನಗೆ ಹೊಡಿತೀಯ? ತಗೋ. ಏನೋ ಅಣ್ಣ ಸ್ವಲ್ಪ ದಿವಸದಿಂದ ಗೇಮ್ ಆಡಿಲ್ಲ ಅಂದರೆ ಎಲ್ಲ ಹೊಡೆದ್ಬಿಡ್ಬೋದು ಅಂದ್ಕೊಬಿಟ್ಟಾರೆ. ತೋರಿಸ್ತೀನಿ ಯಾರಂತ. ಗೈಸ್, ನಾನು ಎಲ್ಲಿದ್ದೆ ನಾನೇ ಮರ್ತದೆ. 1000 ವ್ಯೂಸ್ ಕರೆಕ್ಟ್. 1200 ವ್ಯೂಸ್ ಕೂಡ ದಾಟಿದೆ ನನ್ನ ಯೂಟ್ಯೂಬ್ ಚಾನಲ್ಲು. ಬಟ್ ಬೇಜಾರಾಗೋದೇನೋ ಬರೀ 9 ಸಬ್ಸ್ಕ್ರೈಬರ್ಸ್ ಅಷ್ಟೇ ಗೈಸ್. 1200 ವ್ಯೂಸಲ್ಲಿ ನಾನು ಏನಿಲ್ಲ, ಒಂದು 100 ವ್ಯೂಸ್ಗೆ 10 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸಾಕು ಗೈಸ್. 1200 ಅಂದರೆ ನಂಗೆ ಒಂದು 120 ಸಬ್ಸ್ಕ್ರೈಬರ್ಸ್ ಆದರೂ ಬರ್ತಿದ್ರು. ಈಗ ಅಷ್ಟು ಇಲ್ಲ, ಬಟ್ ಪರವಾಗಿಲ್ಲ, ನನಗೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ವೀಡಿಯೋ ಮಾಡೋದೇನು ಬಿಡೋಲ್ಲ.
ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ? ಓಹ್ ಕೈಯಲ್ಲಿ ಹೊಡಿತೀನಿ ಬಾ ನಿಂಗೆಲ್ಲ M5 ನಡೆಯೋಕ್ಕೆ ಬರೂ ಬಾ 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 ತಗೋ ಒನ್ ಟ್ಯಾಪ್ ಹಂಗೆ ತಗೋ ಅಷ್ಟೇ ಗೈಸ್. ತಲೆ ನೋವು ಆಗಿಬಿಟ್ಟಿದೆ. CET ನೀಟ್ ಆದ್ರೆ ನೀಟ್ ನಿಜವಾಗ್ಲೂ ಹಿಂಗೆಲ್ಲ ಅಂದ್ಕೊಂಡೇ ಇರಲಿಲ್ಲ ಗೈಸ್. ನೀಟ್ ಸ್ಕ್ಯಾಮ್ ಈ ರೇಂಜ್ಗೂ ಸೆಂಟ್ರಲಲ್ಲಿ ಈ ರೇಂಜ್ಗೆಲ್ಲ ಸ್ಕ್ಯಾಮ್ ಮಾಡ್ತಾರಂದರೆ ನನಗೆ ಆಶ್ಚರ್ಯ ಗೈಸ್. ಸೆಂಟ್ರಲಲ್ಲಿ ಈ ರೇಂಜ್ ಸ್ಕ್ಯಾಮ್ ಮಾಡಿದ್ರೆ ಹೆಂಗೆ ಅಂತ. ನೀಟ್ ಎಕ್ಸಾಮಲ್ಲಿ ಈ ಥರ ಎಲ್ಲ ಸ್ಕ್ಯಾಮ್ ಆದರೆ ಡಾಕ್ಟರ್ಸ್ ಗತಿ ಏನು? ಡಾಕ್ಟರ್ಸ್ ಆಗೋರೇನು? ಏನೋ ಗೈಸ್ ನೋಡೋಣ ಏನೇನಾಗುತ್ತೆ ಮುಂದೆ ಅಂತ ಅಪ್ಡೇಟ್ಸ್ ಕೊಡ್ತೀನಿ. ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಮಾತ್ರ ನನ್ನ ಮಾತು ಕೇಳಿ. SPR ಹ್ಯಾಂಡ್ ಬುಕ್ ಅಂತ ಬರುತ್ತೆ. ನಾನು ಆದಷ್ಟು ಬೇಗ ನಿಮ್ಗೆ ಫೋಟೋ ತೋರಿಸಿ. ನೀವು ಅಂದ್ಕೋತಾ ಇರ್ತೀರ ಏನು ಬ್ರೋ ನೀವು SPR ಹ್ಯಾಂಡ್ ಬುಕ್ ಫೋಟೋ ತೋರಿಸ್ತೇ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ನನ್ನ ಕೈಯಲ್ಲಿ ಆದಷ್ಟು ಬೇಗನೆ ನಾನು ನಿಮಗೆ SPR ಹ್ಯಾಂಡ್ ಬುಕ್ ಅದ್ರ ಫೋಟೋ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಮೋಸ್ಟ್ಲಿ ಒಂದು 75% ಬ್ಯಾಂಗ್ಳೂರಿರೋ ಎಲ್ಲರೂ ಹ್ಯಾಂಡ್ ಬುಕ್ ಅಂದರೆ ಗೊತ್ತಿರುತ್ತೆ. ಬಟ್ ನನ್ನ ಇರೋ ನಾಲೆಜ್ ಪ್ರಕಾರ ಔಟ್ ಆಫ್ ಬ್ಯಾಂಗ್ಳೂರ್ 75% ಅಲ್ಲ 10% ಜನಕ್ಕೆ ಕೂಡ SPR ಬುಕ್ ಬಗ್ಗೆ ಗೊತ್ತಿರಲ್ಲ. ಬಟ್ ಆ ಬುಕ್ ಓದಿನ ಎಷ್ಟು ಯೂಸ್ ಅಂದರೆ SPR ಬುಕ್ ಬರೀ SPR ಓದಿ ಮತ್ತು ಲಾಸ್ಟ್ ಎಕ್ಸಾಮ್ ಬರುತ್ತವ ಹ್ಯಾಂಡ್ ಬುಕ್ಸ್ ಓದಿ ಸಾಕು. ನೀವು 100ಗೆ ಮಿನಿಮಮ್ ಅಂದರೂ 90+ ತೆಗಿತೀರ. ಬಟ್ ಈ ಸಲ ಇಂಟರ್ನಲ್ಸ್ ಎಲ್ಲ ಬಂದು 80-70 ಆಗಿದೆ. ಸೊ ಮಿನಿಮಮ್ ನೀವು 60+ ಒಂದು ತೆಗಿತೀರ ಗೈಸ್. ಅಷ್ಟು ಈಸಿ ಇರುತ್ತೆ ಪೇಪರು. ನಾನು ಅಂದ್ಕೊಂಡಿರಲಿಲ್ಲ ಪೇಪರ್ ಈಸಿನೇ ಬರುತ್ತೆ. ಬಟ್ ವ್ಯಾಲ್ಯೂಯೇಟರ್ಸ್ ಮೇಲೆ ಡಿಪೆಂಡ್ ಗೈಸ್. ನೀವು ಎಷ್ಟು ಚೆನ್ನಾಗಿ ಬರ್ದಿರೋ ವ್ಯಾಲ್ಯೂಯೇಟರ್ಸ್ ಮೇಲೆ ಮಾರ್ಕ್ಸ್ ಹೋಗೋದು. ತಗೋ ಒನ್ ಟ್ಯಾಪ್ ಇದರದ್ದೇಕೋ ಒನ್ ಟ್ಯಾಪ್ ತಗೋ. ಅಯ್ಯೋ ಮಿಸ್ ಆಗೋದಾ? ತಗೋ ಹಂಗೆ ಗೈಸ್. 0.5 ಅಂದ್ಕೊಂಡಿದ್ದೆ ನೋಡ್ರಿ. ಈಗ 5.3 ಗೆಲ್ಲಂಗಿದ್ದೀವಿ. ನೋಡೋಣ ಏನಾಗುತ್ತೆ. ಸೊ ಗೈಸ್ ಇಷ್ಟೇ ಗೈಸ್. ನೀವು ಈಚೆ ಆಗೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೀಟ್ ಕೌನ್ಸಿಲಿಂಗ್ ಮಾಡ್ತಾರೆ, CET ಕೌನ್ಸಿಲಿಂಗ್ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಮೇಲೆ ನಿಮ್ಮ ಕಾಲೇಜ್ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿರಿ. ನಿಮಗೂ ಕಾಲೇಜ್ ಸಿಗುತ್ತೆ ಅಂತ. ಇಲ್ಲ ಅಂದರೆ ನೋಡೋಣ ಅಷ್ಟೇ ಗೈಸ್. ಸೊ ಗೈಸ್ ಅಷ್ಟೇ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದಲೇ ನಾವು ಬೆಳಗಾಗೋದು. ಮತ್ತು ನಿಮ್ಮ ಸಪೋರ್ಟಿಂದ ನಮ್ಮ ಖುಷಿ ಕೂಡ ಆಗಿದೆ. 1.2K ವ್ಯೂಸ್ ಅಂದರೆ ಅದು ಅಷ್ಟು ಈಸಿ ಅಲ್ಲ ನಂಗೆ ಗೊತ್ತು. ಅದೇ ಸ್ಟಾರ್ಟಿಂಗ್ ಯೂಟ್ಯೂಬರ್ ಇಷ್ಟು ಹೇಳೋಕ್ಕಾಗೋದು ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಮುಂದೆ ಇನ್ನೂ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಸೊ ಟಿಲ್ ದೆನ್ ಕೀಪ್ ಟೇಕ್ ಬಾಯ್. ಲವ್ ಯು ಆಲ್ ಗೈಸ್. ಬಾಯ್. ಥ್ಯಾಂಕ್ಸ್ ಫಾರ್ 1.2K ವ್ಯೂಸ್. ಬಾಯ್.